ನಾವೆಲ್ಲ ಶಿವನ ಮಡಿಲ ಹೂಗಳು, ನಾವೆಲ್ಲ ಆತ್ಮಗಳು, ನಮಗಿಲ್ಲ ಭೇದಗಳು, ನಾವೆಲ್ಲ ಬುದ್ಧಿವಂತ ಮಕ್ಕಳು, ನಾವೆಲ್ಲ ಪರಮಾತ್ಮನ ಮಕ್ಕಳು. ಅರ್ಥ ಆಗ್ತದೆ ಹೇಳಿದ್ದಿಲ್ಲ? ಇವತ್ತ ಸತ್ಯ ನಾನು ಯಾರು? ವ್ಯಕ್ತಿಯು ಹೇಗೆ ಜನ್ಮವನ್ನು ಪಡೆಯುತ್ತಾನೆ? ಭ್ರೂಣವು ಯಾವಾಗ ತಾಯಿಯ ಗರ್ಭದಲ್ಲಿ ಜೀವಿತವಾಗುತ್ತದೆ? ಆತ್ಮವು ಯಾವಾಗ ಗರ್ಭದೊಳಗೆ ಪ್ರವೇಶಿಸುತ್ತದೆ? ಭ್ರೂಣವು 3 ಅಥವಾ 5ನೇ ಮಾಸದಲ್ಲಿರುವಾಗ. ಚೆನ್ನಾಗಿ ಕಲ್ತ್ಕೊಂಡ್ರೆ ಹಾಡು ಇಂಥದೆಲ್ಲ. ಕೆಲಸರು ದೊಡ್ಡವ್ರು ತಪ್ಪು ಮಾಡೋದು ಚಿಕ್ಕವ್ರು ಬುದ್ಧಿ ಹೇಳ್ಬೇಕು. ಅದಕ್ಕೆ ಶಾಲೆಗೆ ಬಂದು ಹೇಳ್ತಾರೆ ನಿಮ್ಗೆ. ಕೆಲವರು ಕುಡಿತಿರ್ತಾರೆ, ದೊಡ್ಡವರೆಲ್ಲ ಕುಡಿತಾರೆ ಗೊತ್ತಾ? ಸಿಗರೇಟ್ ಸೇರ್ತಾರೆ, ಗುಟ್ಕಾ ತಿಂತಾರೆ. ಇದೆಲ್ಲ ಬೇಡ ಸರ್ ಅಂತ ಹೇಳ್ಬೇಕು ಪ್ರೀತಿಯಿಂದ. ಬೇಡಪ್ಪ ಅಣ್ಣ. ಅದಕ್ಕೆ ದೊಡ್ಡವರೆಲ್ಲ ಜಾಣರು ಅಲ್ಲ, ಸಮ್ಟೈಮ್ಸ್ ಅವರು ದಡ್ಡರಾಗ್ಬಿಡ್ತಾರೆ. ಅದಕ್ಕೆ ನೀವು ಚಿಕ್ಕವರು ಜಾಣರಾಗಿ ಹೇಳ್ಬೇಕು. ಓಕೆ, ನೀವು ಜಾಣರಾಗ್ಬೇಕಂದ್ರೆ ಸೇರಿದ್ರೆ ದೇಶ ಆಗಿರೋದು ಅಲ್ವಾ? ನಾವೇ ಮುಂದುವರಿಸ್ಬೇಕು. ಅದಕ್ಕೆ ಈ ಪ್ರೋಗ್ರಾಮ್ ಮಾಡ್ತಿರೋದು. ಅರ್ಥ ಆಯ್ತಲ್ಲ? ಇಂದಿನ ಮಕ್ಕಳೇ ಪ್ರಜೆಗಳಷ್ಟೇ ಆಗ್ತೀರಾ, ಅಧಿಕಾರಿಗಳಾಗಲ್ವಾ? ದೊಡ್ಡ ನಾಯಕರಾಗಲ್ವಾ? ಮುನ್ನಡೆಸ್ಬೇಕಂದ್ರೆ ದೊಡ್ಡ ದೊಡ್ಡ ಕೆಲಸ ಮಾಡ್ಬೇಕು ನಾವು. ಅರ್ಥ ಆಯ್ತು? ಓಕೆ, ವೆರಿ ಗುಡ್. ಸರ್ ಬಂದ್ಬಿಟ್ರೆ ಸೆಕೆಂಡ್ ಪ್ರೈಸ್ ಯಾರಿಗಿಲ್ಲ ಹಂಗಂದ್ರೆ? ವೆರಿ ಗುಡ್. ಕೈ ಇಳಿಸಿ ಸರ್. ಆಟ ಆಡಿದ್ರೆ ನಾನೇ ಫಸ್ಟ್ ಸರ್ ಬರೋದು, ಹಂಗೆ ಆಡ್ತೀನಿ ನಾನು. ಓ ಪರವಾಗಿಲ್ಲ, ಇದರಲ್ಲಿ ಆಸೆ ಇಟ್ಕೊಂಡಿದ್ರೆ ವೆರಿ ಗುಡ್. ಜೋರಾಗಿ ಚಪ್ಪಾಳಿ ನಿಮಗೋಸ್ಕರ. ಎಲ್ಲ ಈ ಥರ ಎಲ್ಲ ಅರ್ಥ ಆಗ್ತಾ ಇದೆಯಲ್ಲ, ಬುದ್ಧಿ ಚೆನ್ನಾಗಿದೆ ನಿಮಗೆ. ನಾವೆಲ್ಲರೂ ಕೂಡ ಬರಬಹುದು, ಫಸ್ಟ್ ಬರಬಹುದು ಆ ರೀತಿ ಓದಿದ್ರೆ. ಅರ್ಥ ಆಯ್ತಲ್ಲ? ಒಂದು ಹಾಡು ಹೇಳ್ಕೊಡ್ತೀನಿ ನಾನು, ಆಮೇಲೆ ಇವರಿಂದ ನಾವು ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಕೇಳೋಣ. ನಾನು ಹಾಡು ಹೇಳ್ಕೊಳ್ಳಿ ನಿಮಗೆ. ಫಸ್ಟ್ ಕನ್ನಡ ಹೇಳ್ಕೊಡ್ತೀನಿ, ನಾನು ಕನ್ನಡ ಮೀಡಿಯಂ ಅದಕ್ಕೆ. ಓಕೆ, ರೆಡಿ? ಎಲ್ರು ಹೇಳೋಣ, ನೀನು ಹೇಳ್ಬೇಕು. ನಾವೆಲ್ಲ ಆತ್ಮಗಳು ಹೇಳಿ. ನಮಗಿಲ್ಲ ಶತ್ರುಗಳು, ನಾವೆಲ್ಲ ಪರಮಾತ್ಮನ ಮಕ್ಕಳು, ನಾವೆಲ್ಲ ಶಿವನ ಮುದ್ದು ಮಕ್ಕಳು, ನಾವೆಲ್ಲ ಜ್ಯೋತಿಗಳು, ನಮಗಿಲ್ಲ ಜಾತಿಗಳು, ನಾವೆಲ್ಲ ಭಗವಂತನ ಮಕ್ಕಳು, ನಾವೆಲ್ಲ ಶಿವನ ಜಾಣ ಮಕ್ಕಳು. ಓಕೆ, ದೇವರಲ್ಲಿದ್ದಾರೆ ಏನಂತಾರೆ? ಮೇಲಿದನ? ಓಕೆ, ಇವಳು ಹೇಳ್ಕೊಡ್ತಾಳೆ ನಮಗೆ. ಹೇಳಮ್ಮ, ಟ್ವಿಂಕಲ್ ಟ್ವಿಂಕಲ್ ಇವಳು ಹೇಳ್ಕೊಡ್ತಾಳೆ, ಎಲ್ಲರೂ ಹೇಳೋಣ ಜೊತೆ. ನಿನ್ನ ಹೆಸರು? ಆಶಾಪ್ರಿಯ. ಯಾವ ಕ್ಲಾಸ್? ಫಸ್ಟ್ ಸ್ಟ್ಯಾಂಡರ್ಡ್. ವೆರಿ ಗುಡ್. ಹೇಳಮ್ಮ, ಟ್ವಿಂಕಲ್. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, away went what you are, up above the world so high, like a diamond in the sky. ವೆರಿ ಗುಡ್. ನಿನ್ನ ಹೆಸರು? ಆಶಾಪ್ರಿಯ. ಜೋರ ಚಪ್ಪಳೆ. ಥ್ಯಾಂಕ್ ಯು ಅವಳು ಎಷ್ಟು ಚೆನ್ನಾಗಿ ಹೇಳ್ಕೊಟ್ಲು, ಅವಳು ಪರ್ಫೆಕ್ಟಾಗಿ ಹೇಳ್ಕೊಟ್ಲು. ಇದುವರೆಗೆ ಆ ಶಾಲೆಗೆ ಹೇಳ್ಕೊಟ್ಟಿಲ್ಲ ನನಗೆ. ಆ ಥರ ಏನಾದ್ರು ತಪ್ಪು ಮಾಡ್ತಾರೆ, ಕನ್ನಡದ ಇಂಗ್ಲೀಷ್ ಅಂತ ಕೇಳಿ ದಗು ಬರ್ತಾ ಇರ್ತದೆ, ಹಂಗೆ ಹೇಳ್ಕೊಳ್ತಾರೆ. ಸೊ ಇರಲಿ, ಪರ್ಫೆಕ್ಟಾಗಿ ಹೇಳ್ಕೊಟ್ಟಿದ್ದಾರೆ. ವೆರಿ ಗುಡ್. ಟೀಚರ್ಸ್ಗಂದ್ರೆ ಜೋರಾಗಿ ಚಪ್ಪಾಳೆ. ಎಷ್ಟು ಚೆನ್ನಾಗಿ ಕಲ್ತಿದ್ದಾಳೆ ಅವಳು. ಪರ್ಫೆಕ್ಟ್ ಕಲಿಬೇಕು ಅವಳು. ಸೊ ಈಗ ಆ ಹಾಡಿನ ಅರ್ಥ ಕೇಳ್ತೀನಿ ನಿಮಗೆ ಇವತ್ತು. ಓಕೆ, ಕೇಳೋಣ. ನಿಮ್ಗೆಲ್ಲರಿಗೂ ಗೊತ್ತು, ಆದ್ರೆ ನಾನು ಮತ್ತೊಂದು ಹೇಳ್ತೀನಿ. ಟ್ವಿಂಕ್ಲಿಂಗ್ ಅಂದ್ರೆ ಹೊಳೆಯೋದು. ಏನರ್ಥ? ಲಿಟಲ್ ಸ್ಟಾರ್ ಅಂದ್ರೆ ಏನು? ಚಿಕ್ಕ ನಕ್ಷತ್ರ ಅಲ್ವಾ? ಹೊಳೆಯುವಂತಹ ಚಿಕ್ಕ ನಕ್ಷತ್ರ. ಹೌ ಐ ವಂಡರ್ ವಾಟ್ ಯುವರ್, ಅದ್ಭುತವಾದ ನಕ್ಷತ್ರ. ಅಬೌವ್ ದ ವರ್ಲ್ಡ್, ಸೊ ಜಗತ್ತಿಂದ ಮೇಲೆ, ಲೈಕ್ ಎ ಡೈಮಂಡ್ ಇನ್ ದ ಸ್ಕೈ. ಡೈಮಂಡ್ ಏನು ಮಾಡುತ್ತೆ? ಹೊಳಿತದೆ. ಡೈಮಂಡು ಹೊಳಿತದೆ, ಸ್ಟಾರು ಹೊಳಿತದೆ. ಸ್ಟಾರ್ ತರ, ಡೈಮಂಡ್ ತರ ಹೊಳಿತಾ ಭಗವಂತ ಮೇಲೆ ಕುಂತವನೇ ಅಂತ. ನೀವು ಹೇಳಿದ್ರೆ ದೇವರಲ್ಲಿದೆ ಅಂದ್ರೆ ಮೇಲಿದ್ದಾನೆ. ಅವನು ಅದೇ ಹೇಳಿದ್ದು, ದೇವರಲ್ಲಿದ್ದಾನೆ, ಹೆಂಗಿದ್ದಾನೆ ಅಂತ ಅದನ್ನ ಹೇಳಿದ್ದು. ಅದನ್ನೇ ಅಲ್ಲಾ ಏಕ್ ನೂರ್ ಹೇ, ಗಾಡ್ ಇಸ್ ಲೈಟ್, ಪರಮಾತ್ಮ ಪರಮ ಜ್ಯೋತಿ ಸ್ವರೂಪ ಅಂತ ಹೇಳ್ತಾರೆ. ಅರ್ಥ ಆಯ್ತು? ಸೂರ್ಯ ನೋಡಿರ ಕೈ ಎತ್ತಿ. ಸೂರ್ಯನಾರ ನೋಡಿರ ಕೈ ಎತ್ತಿ. ಎಲ್ರು ನೋಡ್ತೀರಾ? ಇವತ್ತು ನೋಡಿಲ್ಲಲ್ಲ, ಮೋಡ ಇಲ್ಲ ಸರ್. ಬನ್ನಿ, ಮೋಡ ಇಲ್ಲ ಅಂದ್ರೆ ಕಾಣ್ತಿದ್ದಾನ? ಸರಿ, ಎಷ್ಟಿದೆ ಸೂರ್ಯ? ಎಷ್ಟಿದೆ ಸೂರ್ಯ? 1.
ಎಸ್, ಅದನ್ನ ನಾನು ಅಷ್ಟೊತ್ತು ಕೈ ತೋರಿಸಿ ಹೇಳಿದ್ದು, ಒಬ್ಬನೇ ಇರೋದು ಪರಮಾತ್ಮ, ಅವನಿಗೆ ಇಷ್ಟೆಲ್ಲ ಹೆಸರು ನಿಲ್ಲೋದು. ಅರ್ಥ ಆಯ್ತು? ದೇವನೊಬ್ಬ, ನಾಮ ಹಲವಂತಿ. ಅವರ ನೆನಪು ಮಾಡಿದಾಗ ನಿಮಗೆ ಒಳ್ಳೆ ಬುದ್ಧಿ ಬರ್ತದೆ. ಕೈ ದೇವರು ಪ್ರತ್ಯಕ್ಷ ಆದ್ರೆ ಏನು ಕೇಳ್ತೀರಾ? ದೇವರೇ ನನಗೆ ಕೆಟ್ಟ ಬುದ್ಧಿ ಕೊಡಪ್ಪ, ಬರಬಾರ್ದು ಕಷ್ಟ ಕೊಟ್ಬಿಡಪ್ಪ. ನಿಂಗೆ ಕೇಳ್ತೀರಾ? ಏನ್ ಕೇಳ್ತೀರ ಮತ್ತೆ? ಏನ್ ಕೇಳ್ತೀರಾ? ವೆರಿ ಗುಡ್. ಈಗ ಒಳ್ಳೆ ಬುದ್ಧಿ ತಗೊಂಬರೋಣ. ನಿಮಗೆ ಗೊತ್ತಿದೆ 3 ಮಂಗನ ಕತೆ? ಹಿಂಗಂದ್ರೆ ಏನು? ಏನ್ ಹಿಂಗಂದ್ರೆ? ಇದನ್ನೆಲ್ಲ ಮಾಡ್ತೀರಂತ ನಮ್ಮ ಅಪ್ಪ ಅಮ್ಮ ಹೇಳಿದ್ರಪ್ಪ. ನಿಮ್ಮ ಅಪ್ಪ ಅಮ್ಮ ಹೇಳ್ತಾ ಇದಾರೆ ಇದನ್ನೆಲ್ಲ ಮಾಡ್ತಾರೆ ಸರ್, ಮೊಬೈಲ್ ಸಿಕ್ಕ ಮೇಲೆ ಎಲ್ಲ ಅದನ್ನೇ ಮಾಡ್ತಿರೋದು. ಇನ್ನೆರಡು ಮಂಗನ ಇದೆ, ಮಂಗನಿಂದ ಮಾನವಲ್ಲ, ಮಾನವ ಮಂಗನ ಆಗ್ತದೆ ಅಂತ ಇದರಿಂದ ಗೊತ್ತಾಗ್ತದೆ. ಗಾಂಧೀಜಿ ಹೇಳಿದ್ರು 3 ಮಂಗನ ಕತೆ, ಈಗ ಇನ್ನೆರಡು ಮಂಗನ ಕತೆ. ಕೆಟ್ಟ ವಿಚಾರನೂ ಮಾಡಬಾರ್ದು, ಕೆಟ್ಟ ಕೆಲಸ ಮಾಡಬಾರ್ದು. ಇದು ಮಾಡ್ತೀರಂದ್ರೆ ನೀವು ಮಂಗ ಅಂತ ಹಾಕ್ಬಿಡು. ನಮ್ಮ ಶಾಲೆಯಲ್ಲಿ ಹೇಳೋರು, ಏಯ್ ಸುಮ್ ಕೂತ್ಕೋ ಅನ್ನೋದು. ನನಗೆ ಅರ್ಥ ಆಗ್ತಿದ್ದಿಲ್ಲ. ಏ ಮಂಗಣ್ಣ ಸುಮ್ ಕೂತ್ಕೋ, ಅವಾಗ ಅರ್ಥ ಆಗ್ಬಿಡ್ತಿತ್ತು ನನಗೆ. ಗಲಾಟೆ ಮಾಡಿದ್ರಿಗೆ ಮಂಗಣ್ಣ ಅಂತ ಹೆಸರು ಕಡೆ. ಮೋಸ್ಟ್ಲಿ ಇಂಗ್ಲೀಷ್ ಮೀಡಿಯಂ ಹಿಂಗಂದ್ರೆ ಏ ಮಂಕಿ ಶಟ್ ಅಪ್ ಸಿಟ್ ಡೌನ್ ಅಂತ ಹಿಂಗೆ ಹೇಳ್ತಾರೆ ಅನ್ಸುತ್ತೆ ಇಂಗ್ಲೀಷಲ್ಲ. ಗಲಾಟೆ ಮಾಡಬಾರ್ದು, ಶಾಲೆ ಗಲಾಟೆ ಮಾಡಿದ್ರೆ ತಪ್ಪು. ಮಕ್ಕಳು ಗುಡ್ ಮಕ್ಕಳೆಲ್ಲ. ಓಕೆ, ವೆರಿ ಗುಡ್. ಈಗ ನಾನು ಹೇಳಿದನ್ನ ಓಂಕಾರ ಮಾಡಿ ಪರಮಾತ್ಮ ನೆನಪು ಮಾಡಿ ಒಳ್ಳೆ ಬುದ್ಧಿ, ಒಳ್ಳೆ ಶಕ್ತಿ, ಸುಖ, ಶಾಂತಿ ಪಡ್ಕೊಳ್ಳೋಣ. ಮಾಡೋಣ. ಮೆಡಿಟೇಷನ್ ಮಾಡೋದು ಹೇಳ್ಕೊಟ್ಟಿದ್ದಾರೆ. ಧ್ಯಾನ ಮಂದಿರ ಕೂತ್ಕೊಳ್ಳಿ, ದೀರ್ಘ ಉಸಿರು ತಗೊಳ್ಳಿ, ಮಾತಾಡಬಾರ್ದು, ಓಂಕಾರ ಮಾತ್ರ ಮಾಡ್ಬೇಕೀಗ. ಓಕೆ, ಯಾರು ಮಾತಾಡಬಾರ್ದು. 5 ಮಿನಿಟ್ಸ್ ಮುಗೀತು ಪ್ರೋಗ್ರಾಮ್. ರೆಡಿ? ಮಾಡಿದ್ದು ನೀವು ಅಷ್ಟು ಹೇಳಿದ್ರು ತಪ್ಪು ಮಾಡಿದ್ರೆ ಅನುಭವಿಸಿ ಅಂತ ಬಿಟ್ಬಿಡ್ತಾರೆ ಟೀಚರು, ಅಪ್ಪ ಅಮ್ಮ ಯಾರು ಬರಲ್ಲ. ಮತ್ತೆ ಸುಮ್ಮನೆ ಅನುಭವಿಸ್ಲಿ ಅಂತ ಬಿಟ್ಬಿಡ್ತಾರೆ. ತಪ್ಪು ಮಾಡಿದ್ರೆ ನೀವೇ ಅನುಭವಿಸ್ಬೇಕು. ನೋಡಿದ್ರಲ್ಲ ಏನೋ ಆಯ್ತು, ತಪ್ಪು ಯಾವ್ದು ಮಾಡಿದ್ರೆ ತಪ್ಪೇ ಅದು. ಓಕೆ, ರೆಡಿ? ದೀರ್ಘ ಉಸಿರು ತೆಗೆದುಕೊಳ್ಳಿ. ಓ ಶಾಂತಿ ಶಾಂತಿ ಶಾಂತಿ. ಈಗ ಯಾರು ಮಾತಾಡಬೇಡಿ, ನಾ ಹೇಳೋ ವಿಚಾರ ಕೇಳಿಸ್ಕೊತಾ ನನ್ನೊಂದಿಗೆ ಪ್ರಯಾಣ ಬೆಳೆಸಿ. ನಾನೊಂದು ಚೈತನ್ಯ ಶಕ್ತಿ, ಅವಿನಾಶಿ ಆತ್ಮನಾಗಿದ್ದೇನೆ. ಹಣೆಯ ಮಧ್ಯಭಾಗದಲ್ಲಿ ಹೊಳೆಯುವಂತಹ ದಿವ್ಯ ನಕ್ಷತ್ರ, ಡಿವೈನ್ ಸ್ಟಾರ್, ರಿಯಲ್ ಡೈಮಂಡ್. ಕಣ್ಣುಗಳಿಂದ ನೋಡುವ ಶಕ್ತಿ, ಕಿವಿಗಳಿಂದ ಕೇಳಿಸ್ಕೊಳ್ಳುವ ಶಕ್ತಿ, ಬಾಯಿಯಿಂದ ಮಾತನಾಡುವ, ಕೈಕಾಲುಗಳಿಂದ ಕರ್ಮ ಮಾಡುವ, ಶರೀರದ ಸಂಪೂರ್ಣ ನಿಯಂತ್ರಣ ಶಕ್ತಿ ಆತ್ಮನಾಗಿದೆ. ನಾನು ಸದಾ ಕಣ್ಣುಗಳಿಂದ ಒಳ್ಳೆಯದನ್ನೇ ನೋಡ್ತೇನೆ, ಕಿವಿಗಳಿಂದ ಒಳ್ಳೆಯದನ್ನು ಕೇಳಿಸ್ಕೊಳ್ತೇನೆ, ಬಾಯಿಯಿಂದ ಒಳ್ಳೆಯದನ್ನೇ ಮಾತನಾಡಲಿಕ್ಕೆ ಬಯಸ್ತೇನೆ, ಕೈಕಾಲುಗಳಿಂದ ಒಳ್ಳೆಯ ಕರ್ಮವನ್ನೇ ಮಾಡ್ತೇನೆ. ನಾನೀಗ ಸ್ವಲ್ಪ ಕ್ಷಣಕ್ಕಾಗಿ ಸ್ಟಾರ್ ರೂಪದ ಆತ್ಮ ಹಣೆಯ ಮಧ್ಯಭಾಗದಿಂದ ಹೊರಬಂದು ಸ್ವತಂತ್ರ ಪಕ್ಷಿಯಾಗಿ ಹಾರ್ತಾ ನಶಾಮುಕ್ತ ಭಾರತ ಅಭಿಯಾನದ ಪ್ರತಿಜ್ಞೆ. ಇಂದು ನಾವು ಒಗ್ಗಟ್ಟಾಗಿ ದೇಶದ ಸಮಸ್ಯೆಯನ್ನು ಸ್ವೀಕರಿಸುತ್ತಾ ಸ್ವಯಂ ನಾನಲ್ಲದೆ ಸಮುದಾಯ, ಪರಿವಾರ, ಮಿತ್ರ ಸಂಬಂಧಿಗಳನ್ನು ಕೂಡ ನಶಾಮುಕ್ತರನ್ನಾಗಿ ಮಾಡುತ್ತೇನೆ. ನಮ್ಮ ಪ್ರದೇಶ, ನಮ್ಮ ರಾಜ್ಯ, ನಮ್ಮ ದೇಶವನ್ನು ನಶಾಮುಕ್ತ ದೇಶವನ್ನಾಗಿ ಮಾಡಲು ನನ್ನ ಶಕ್ತಿ ಅನುಸಾರ ಸರ್ವ ಪ್ರಯತ್ನಗಳಿಂದಲೂ ಸಹಕಾರ ನೀಡುತ್ತೇನೆ. ಜೈ ಹಿಂದ್, ಜೈ ಭಾರತ್, ವಂದೇ ಮಾತರಂ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಡ್ರಗ್ಸ್ ಬಗ್ಗೆ ಅರಿವು ಮೂಡಿಸಿದಂಥ ಕಾರ್ಯಕ್ರಮ ಮತ್ತು ಮಕ್ಕಳು ಯಾವ ರೀತಿ ಮೊಬೈಲಲ್ಲಿ ಅಡಿಕ್ಟ್ ಆಗಿ ಹಳ್ಳಕ್ಕೆ ಬೀಳ್ತಾವ್ರೆ ಅನ್ನೋ ಒಂದು ಕಾರ್ಯಕ್ರಮ ತೋರಿಸ್ಕೊಟ್ಟವ್ರೆ. ಮತ್ತು ಅದೇ ರೀತಿ ಆತ್ಮದ ಬಗ್ಗೆ ನಿಮಗೆಲ್ಲ ಅರಿವು ಮೂಡಿಸೋರೆ. ಆದರೆ ಇಲ್ಲಿ ಬಂದು ಇಷ್ಟೊಂದು ಕಾರ್ಯಕ್ರಮವನ್ನು ವ್ಯವಸ್ಥೆಯಾಗಿ ನಡೆಸ್ಕೊಟ್ಟಂತಹ ಬ್ರಹ್ಮಕುಮಾರಿ ಸಮಾಜದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಶಾಲೆಯ ಪರವಾಗಿ ಮತ್ತು ಟ್ರಸ್ಟ್ನ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ.